ಮಾಡ್ತಾ ಇದ್ದೀನಿ ಸರ್, ಮಾಡ್ತಾ ಇದ್ದೀವಿ, ವಿಡಿಯೋ ಮಾಡ್ಕೊಂಡಿದ್ದೀವಿ, ಬಿಡಿ ಆಯಿತು. ಎಲ್ರಿಗೂ ನಮಸ್ಕಾರ. ನಾನು ಸನಾತನ ಶಶಿ. ಸದ್ಯಕ್ಕೀಗ ಬಹಳಷ್ಟು ಚರ್ಚೆಯಲ್ಲಿರುವಂಥದ್ದು, ಈ ಮಲೆನಾಡು ಭಾಗದಲ್ಲಿ ಬಹಳಷ್ಟು ಚರ್ಚೆ ಇರುವಂಥದ್ದು ಬೆಟ್ಟದ ಭೈರೇಶ್ವರ ದೇವಸ್ಥಾನದ ಬಗ್ಗೆ. ಭಾಳಷ್ಟು ಜನ ಚರ್ಚೆ ಮಾಡ್ತಿದ್ದಾರೆ. ಆ ಚರ್ಚೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾತಾಡಬೇಕು ಅನ್ನುವಂಥದ್ದು ನನ್ನ ಆಕಾಂಕ್ಷೆ ಇರೋವಂಥದ್ದು. ನಿನ್ನೆ ತಾನೇ ಹಾಸನದ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನು ಮಾಡ್ತಾರೆ. ಒಂದಷ್ಟು ಜನ ಹೋಮ್ ಸ್ಟೇ ಮಾಲೀಕರು, ಹಾಗೆ ಬೆಟ್ಟದ ಭೈರೇಶ್ವರ ಸಮೀಪದಲ್ಲಿರುವಂತಹ ಒಂದಷ್ಟು ಜನ ಮನೆ ದೇವರು ಆಗಿ ನಡ್ಕೊಳ್ಳೋವಂಥ ವ್ಯಕ್ತಿಗಳನ್ನ ಇಟ್ಕೊಂಡು ಒಂದು ಆದೇಶವನ್ನು ಹೊರಡಿಸ್ತಾರೆ. 5,000 ರೂಪಾಯಿ ಕೊಟ್ಟರೆ 4 ಗಂಟೆಗಳ ಕಾಲ ಬೆಟ್ಟದ ಭೈರೇಶ್ವರ ದೇವಸ್ಥಾನದಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡ್ಬೋದು ಅಂತೇಳಿ. ಬಹುಶಃ ಅಲ್ಲಿ ಸುತ್ತಮುತ್ತ ಜನರು ಹಾಗೆ ಯುವಕರ ಹೋರಾಟಕ್ಕೆ ಇದೊಂದು ರೀತಿ ಬೇಸರ ತರುವಂಥ ವಿಚಾರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಹಿಂದೆ ಎಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಮಾಡುವಾಗ ಕೆಲವೊಬ್ಬರು ಕೇಳ್ತಾಯಿದ್ರು, ಯಾಕೆ ಹಿಂಗೆ ಮಾಡ್ತಿದ್ದೀರಿ ಅಂತ ಕೇಳ್ತಾಯಿದ್ರು. ಆದರೆ ಇವಾಗ ಅವರಿಗೆ ಕೇಳುವಂಥ ಸ್ವತಂತ್ರವೂ ಕೂಡ ಇಲ್ದಂಗೆ ಆಗುತ್ತೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಯಾಕೆ ಹಿಂಗೆ ಹೇಳ್ತಾಯಿದ್ದೀನಿ ಅಂತ ಹೇಳಿದ್ರೆ, ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಅಸಭ್ಯವಾಗಿ ನಡ್ಕೊಳ್ತಿದ್ದಾರೆ ಅಂತ ಸಂದರ್ಭದಲ್ಲಿ ಈಗಾದರೆ ಕೇಳ್ತಿದ್ರು. ಈಗ ಈ ಆದೇಶ ಬಂದಾದ ನಂತರದಲ್ಲಿ ಕೇಳಿದ್ರು ಅಂತ ಹೇಳಿದ್ರೆ, ನಾವು ದುಡ್ಡು ಕೊಟ್ಟು ಪರ್ಮಿಷನ್ ತೊಗೊಂಡು ಬಂದಿದ್ದೀವಿ, ನೀವು ಯಾರಪ್ಪ ಕೇಳೋಕ್ಕೆ ಅನ್ನೋಂಥ ಮಾತುಗಳು ಬರುತ್ತೆ ಅನ್ನೋವಂಥದ್ದು ನನ್ನ ವಿಚಾರ ಇರೋವಂಥದ್ದು. ನಾವೆಲ್ಲರೂ ಮೊದಲನೇಗೆ ಹೇಳೋರೋ ಹಾಗೆ ಪ್ರೀ ವೆಡ್ಡಿಂಗ್ ಶೂಟಿಂಗ್ಗಳು ದೇವಸ್ಥಾನದ ಅಂದರೆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಬೇಡ ಅನ್ನುವಂಥದ್ದು. ಇವತ್ತು ನೀವೆಷ್ಟೇ ಹೇಳ್ಬೋದು, ಅಲ್ಲಿ ಸಭ್ಯವಾದಂಥ ಉಡುಗೆ ತೊಡುಗೆಗಳನ್ನ ತೊಡ್ಕೊಂಡು ಬಂದು ಪ್ರೀ ವೆಡ್ಡಿಂಗ್ ಶೂಟಿಂಗ್ನ ಮಾಡ್ತೀವಿ ಅಂತ ಹೇಳ್ಬೋದು. ಮೊದಲನೇದಾಗಿ ನಾನು ಹೇಳ್ತಾ ಇದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಈ ಫೋಟೋಗ್ರಾಫರು ಅಥವಾ ವೀಡಿಯೋಗ್ರಾಫರು ಅವ್ರ ವಿರೋಧಿ ಅಲ್ಲ. ಯಾಕೆಂತ ಹೇಳಿದ್ರೆ ನನ್ನ ಹತ್ರನೂ ಕೂಡ ಕ್ಯಾಮ್ರಾ ಇದೆ. ನಾನು ಕೂಡ ಕೆಲವೊಂದು ಮಲೆನಾಡಿನ ಒಂದಷ್ಟು ವೀಡಿಯೋಗಳನ್ನ ಕೂಡ ಮಾಡ್ತಾ ಇರ್ತೀನಿ. ಹಾಗಾಗಿ ಹೇಳ್ತಿದ್ದೀನಿ, ನಾನು ನಿಮ್ಮ ವಿರೋಧಿಗಳಲ್ಲ. ಮೊನ್ನೆ ಯಾರೋ ಒಬ್ಬರು ಫೋಟೋಗ್ರಾಫರ್ ಸಂಘದವರು ಮಾತಾಡಬೇಕಾದ್ರೆ ತುಂಬ ಚೆನ್ನಾಗಿ ಹೇಳಿದರು, ನಾವೇನು ಹಿಂದೂ ವಿರೋಧಿಗಳ? ಖಂಡಿತವಾಗ್ಲೂ ನೀವು ಹಿಂದೂ ವಿರೋಧಿಗಳಲ್ಲ. ಅವ್ರು ಹೇಳುವಾಗ ಒಂದು ಮಾತು ಹೇಳಿದರು, ನಿಮ್ಮ ಹಿಂದೂ ಸಮಾಜೋತ್ಸವಗಳಾಗಬೇಕು ಅಂತ ಆಯಿತು ಅಂತ ಹೇಳಿದ್ರೆ ಅದ್ರ ವೀಡಿಯೋ ಮಾಡಿ ಪಬ್ಲಿಕ್ ಮಾಡೋದು ನಾವುಗಳೇ. ಯಾವುದೋ ಈ ಹಿಂದೂ ಮಹಾಗಣಪತಿ ಕೂರಿಸ್ತೀರ ಅಂತ ಹೇಳಿದ್ರೆ ಅಲ್ಲಿಯ ವೀಡಿಯೋಗಳನ್ನ ಪಬ್ಲಿಕ್ ಮಾಡೋವಂಥವ್ರು ನಾವೇ. ನಮಗೂ ಕೂಡ ನಿಮ್ಮಷ್ಟೇ ಧಾರ್ಮಿಕ ಶ್ರದ್ಧೆ ಇದೆ ಅಂತೇಳಿ. ಖಂಡಿತವಾಗ್ಲೂ ನಿಮ್ಮ ಮಾತಿನ ಬಗ್ಗೆ ತುಂಬ ಖುಷಿ ಇದೆ ನನಗೆ. ನಾನು ಹೇಳೋವಂಥದ್ದು ಇಷ್ಟೇ, ಎಲ್ಲರೂ ಕೂಡ ಯಾರು ಹೊಡೆದಿರೋ ಅಂಥ ವ್ಯಕ್ತಿ ಕಾನೂನಾತ್ಮಕವಾಗಿ ನೈತಿಕ ಪೊಲೀಸ್ಗಿರಿ ತೋರಿಸುವಂಥದ್ದು ಖಂಡಿತವಾಗ್ಲೂ ತಪ್ಪು. ಹೊಡೆದಿರೋ ಅಂಥ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ದೀರಾ ನೀವು. ಸಮರ್ಥನೆ ಅಂದರೆ ಹೊಡೆಯೋದಕ್ಕೆ ಪ್ರೇರಣೆ ಕೊಟ್ಟಂಥ ವ್ಯಕ್ತಿಯನ್ನು, ಪ್ರೇರೇಪಿಸಿದಂಥ ವ್ಯಕ್ತಿ, ಅವ್ರನ್ನ ಟ್ರಿಗರ್ ಮಾಡಿದಂಥ ವ್ಯಕ್ತಿ ಬಗ್ಗೆ ಮಾತಾಡ್ತಿಲ್ಲ. ಎಲ್ಲೋ ಒಂದು ಕಡೆ ನೀವು ಆ ವ್ಯಕ್ತಿಗೂ ಕೂಡ ಹೇಳಬೇಕಿತ್ತು, ನಿಮ್ಮ ವರ್ತನೆ ಇಷ್ಟು ಆರೋಗ್ಯಂಟ್ ಬಿಹೇವ್ ಬೇಡಿತ್ತು, ಅದಕ್ಕೆ ಕಾರಣಕ್ಕೋಸ್ಕರ ಹಿಂಗಾಯಿತು ಅಂಥೇಳಿ ನೀವು ಎಲ್ಲೋ ಒಂದು ಕಡೆ ಮನವರಿಕೆ ಮಾಡಿಕೊಟ್ಟಾಗ ಮುಂದೊಂದು ದಿನ ಈ ರೀತಿ ಘಟನೆಗಳು ನಡೆಯಲ್ಲ ಅನ್ನುವಂಥದ್ದು ನನ್ನ ಅನಿಸಿಕೆ. ಒಂದು ಬೇಸರದ ಸಂಗತಿ ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ಖಾಸಗಿ ಸುದ್ದಿ ವಾಹಿನಿಯವರು ಪ್ರಶಾಂತ್ ಅಣ್ಣನ ನೀವು ಪುಡಿ ರೌಡಿ, ನೀವು ರೌಡಿ, ಪುಡಿ ರೌಡಿಗಳನ್ನೆಲ್ಲ ಸೇರಿಸ್ಕೊಂಡು ದಂಧೆ ಮಾಡೋವಂಥದ್ದು ನಿಮ್ಮ ಕೆಲಸ ಅಂತೇಳಿ. ನಾನೊಂದು ಸವಾಲು ಹಾಕ್ತಾಯಿದ್ದೀನಿ, ನೀವು ಈ ರೀತಿ ಅವ್ರು ದಂಧೆ ಮಾಡಿ ಯಾವುದೋ ರೋಲ್ ಕಾಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ವಿತ್ ಪ್ರೂಫ್ ತೊಗೊಬಂದು ತೋರಿಸಿ. ರೋಲ್ ಕಾಲ್ ಮಾಡಿರೋ ಅಂಥದ್ದು ಯಾವ್ದಾದ್ರು ಇದ್ದರೆ ತೋರಿಸಿ. ಪಾಪ ಅವರು ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗುವಂಥ ಭಕ್ತಾದಿಗಳಿಗೆ ಮೂಡಿಗೆರೆ ಸಮೀಪದಲ್ಲಿ ಅನ್ನದಾನ ಮಾಡ್ತಾರೆ. ಅದೇ ಪುಡಿ ರೌಡಿಗಳು ಅಂತ ನೀವು ಹೇಳಿದ್ರಲ್ಲ, ನಿಮ್ಗಳಿಗೆ ಧಾರ್ಮಿಕ ಕೆಲಸ ಮಾಡೋವಂಥವ್ರು, ಸಮಾಜದ ಸೇವೆ ಮಾಡೋವಂಥವ್ರು ನಿಮ್ಮ ಕಣ್ಣಿಗೆ ಪುಡಿ ರೌಡಿಗಳ ಕಾಣ್ಬೋದು. ಆದರೆ ಅಂಥ ವ್ಯಕ್ತಿಗಳನ್ನ ಸೇರಿಸ್ಕೊಂಡು ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಅದನ್ನು ತಗೊಳ್ಳಿ, ಅದನ್ನು ವೀಡಿಯೋ ತಗೊಂಡು ಹಾಕಿ. ಪುಡಿ ರೌಡಿ ಅನ್ನೋವಂಥ ಮಾತುಗಳನ್ನ ಯಾವುದೇ ಕಾರಣಕ್ಕೂ ಹೇಳಬಾರ್ದು. ನಿಮಗೆ ವೈಯಕ್ತಿಕ ಭಿನ್ನಾಭಿಪ್ರಾಯಗಳೇನೇ ಇರ್ಬೋದು. ಈ ರೀತಿ ಧಾರ್ಮಿಕವಾಗಿ ಕೆಲಸ ಮಾಡೋವಂಥವ್ರು, ನಮ್ಮ ಕ್ಷೇತ್ರಗಳ ಬಗ್ಗೆ ರಕ್ಷಣೆ ಮಾಡುವಂಥವ್ರು, ಅವ್ರುಗಳಿಗೆ ನೀವು ಪುಡಿ ರೌಡಿ ಅನ್ನುವಂಥ ಪಟ್ಟವನ್ನು ಕಟ್ಟಿದ್ರೆ ಮುಂದೊಂದು ದಿನ ಯಾರೂ ಕೂಡ ಈ ಕೆಲಸಕ್ಕೆ ಕೈ ಹಾಕೋಲ್ಲ. ಹಾಗಾಗಿ ಈ ರೀತಿ ಮಾತಾಡುವಾಗ ಸೂಕ್ಷ್ಮತೆಯಿಂದ ಮಾತಾಡಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇವತ್ತೇನು 5,000 ರೂಪಾಯಿ ಕೊಟ್ಟು 4 ಗಂಟೆಗಳ ಕಾಲ ಪ್ರೀ ವೆಡ್ಡಿಂಗ್ ಮಾಡ್ಬೋದು ಅಂತ ಹೇಳಿದಿರೋ, ಅದು ನನ್ನ ಪ್ರಕಾರ ಹಾಗೆ ಒಂದಷ್ಟು ಜನ ಮಾತಾಡ್ತಿರೋ ಅಂದರೆ ಪಬ್ಲಿಕ್ಸ್ ಮಾತಾಡ್ತಿರೋವಂಥದ್ದು ಇದು ಸಮಂಜಸ ಅಲ್ಲ ಅಂಥೇಳಿ. ಯಾರೋ ಇಬ್ಬರ ನಡುವಿನ ಜಗಳ 3ನೇವರಿಗೆ ಅನುಕೂಲ ಆಯಿತು ಅನ್ನೋವಂಥದ್ದು ಇವತ್ತು ಅನಿಸ್ತಾ ಇರೋವಂಥದ್ದು. ಒಂದು ರೀತಿ ಇದು 5,000 ರೂಪಾಯಿ ಕೊಟ್ಟರೆ ಯಾರು ಬೊಕ್ಕಸ ಇದಾಗುತ್ತೆ ಅಷ್ಟೇ ಹೊರತು ದೇವಸ್ಥಾನದ ಅಭಿವೃದ್ಧಿ ಏನಾಗುತ್ತೆ ಅನ್ನೋವಂಥದ್ದು ನಾವು ಯೋಚನೆ ಮಾಡಬೇಕಾಗುತ್ತೆ. ಇವತ್ತು 5,000 ರೂಪಾಯಿ ಇಸ್ಕೊಂಡು ಅದನ್ನು ಕೆಳಗಡೆ ಪಾರ್ಕಿಂಗ್ ಶುಲ್ಕ ಅಂತ ಹೇಳಿದ್ದೀರಾ. ಪಾರ್ಕಿಂಗ್ ಶುಲ್ಕ ಮಾಡ್ತಿದ್ದೀರಾ ಅಂತ ಹೇಳಿದರೆ ಪಾರ್ಕಿಂಗ್ ವ್ಯವಸ್ಥೆ ಏನು ಮಾಡ್ತೀರಾ ಅನ್ನೋಂಥದ್ದು ನೀವು ಮೆನ್ಷನ್ ಮಾಡಿ ಹೇಳಬೇಕಿತ್ತು. ಅದಾದ ನಂತರದಲ್ಲಿ 5,000 ರೂಪಾಯಿ ಇಸ್ಕೊಂಡಿದ್ದೀರಾ, 4 ಗಂಟೆ ಮೀರಿದ್ರೆ ಮತ್ತೊಂದು 1,000 ರೂಪಾಯಿ ಎಕ್ಸ್ಟ್ರಾ ಅಂತ ಹೇಳಿರೋವಂಥದ್ದು.
ಈ ರೀತಿ ಅಂದರೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋದಕ್ಕೆ ಈ ರೀತಿಯ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು, ಐತಿಹಾಸಿಕ ಸ್ಥಳಗಳು ಯಾಕೆ ಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನಾನು ಕೂಡ ಪ್ರೀ ವೆಡ್ಡಿಂಗ್ ಶೂಟ್ನ ಮಾಡಿಸಿದ್ದೀನಿ. ನಾನು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋವಂಥ ಸಂದರ್ಭದಲ್ಲಿ ನಮ್ಮ ಕ್ಯಾಮ್ರಾಮನ್ಗೆ ನಾನು ಹೇಳಿದ್ದೆ, ಈ ರೀತಿ ಅಸಭ್ಯವಾಗಿರುವಂಥದ್ದು ಶೂಟ್ಗಳು, ಸೀನ್ಗಳು ಬೇಡ ಅನ್ನೋವಂಥ ವಿಷಯನ ನಾನು ನಮ್ಮ ಕ್ಯಾಮ್ರಾಮನ್ಗೆ ಹೇಳಿದ್ದೆ. ಆ ಕ್ಯಾಮ್ರಾಮನ್ಗೆ ಹೇಳಿದ ಸಂದರ್ಭದಲ್ಲಿ ಅದಕ್ಕೆ ಅವ್ರು ಒಪ್ಕೊಂಡಿದ್ರು. ಆದರೆ ಎಲ್ಲರೂ ಕೂಡ ಎಲ್ಲ ಕಪಲ್ಸ್ಗಳು ಇದೇ ರೀತಿ ಹೇಳ್ತಾರೆ ಅನ್ನೋವಂಥದ್ದು ಸುಳ್ಳು. ಹಾಗಾಗಿ ದೇವಸ್ಥಾನದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋದಕ್ಕೆ ಅವಕಾಶ ಕೊಡೋವಂಥದ್ದು ತಪ್ಪು. ಆಮೇಲೆ ತಪ್ಪು ಅನ್ನೋದಕ್ಕಿಂತನೂ ಅಲ್ಲಿ ಯಾವ ರೀತಿ ವರ್ತನೆ ಮಾಡ್ತಾರೆ ಅನ್ನೋವಂಥದ್ದು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ಸಾಕಷ್ಟು ಯೋಚನೆ ಮಾಡಿ ಈ ನಿರ್ಧಾರವನ್ನು ತಗೊಳ್ಬೇಕು. ಮತ್ತು ನೀವು ಪ್ರೀ ವೆಡ್ಡಿಂಗ್ ಶೂಟಿಂಗಿಗೆ ದುಡ್ಡಿಸ್ಕೊಂಡು ಅವಕಾಶ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ, ಮಾಡಿರೋಂಥ ಗ್ರಾಮಸ್ಥರೆಲ್ಲ ಮೊನ್ನೆ ನಿನ್ನೆ ಎಲ್ಲ ಸೇರ್ಕೊಂಡಿದ್ರು ದೇವಸ್ಥಾನಕ್ಕೆ, ಅವ್ರು ಮಾಡಿರೋವಂಥದ್ದು ಹೋರಾಟಕ್ಕೆ ಯಾವುದೇ ರೀತಿ ಫಲ ಅಲ್ಲ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ. ನಾ 5 ತಿಂಗಳ ಹಿಂದೆನೇ ಅವನಿಗ ಮತ್ತು ಕಾಯಿಲೆ ಬಂದಿತ್ತು ತಲೆ ಸುತ್ತ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೆ. 5,000 ಸ್ಕ್ಯಾನಿಂಗ್ಗೆ ಹಾಕಿದೆ ನಾರ್ಮಲ್ ಬಂತು ನಾನೊಂದು ತಾಯಾಗಿ ಹೇಳ್ತಿದ್ದೀನಿ ನನ್ನ ಮಗ ಕಷ್ಟಪಡೋದು, ಅವ್ನು ಕಣ್ಣೀರು ಹಾಕೋದು ನನ್ನ ಕೈಲಿ ನೋಡಕ್ ಆಗ್ತಿದ್ದಿಲ್ಲ ಅವ್ನು ಯಾವಾಗಲೂ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತಿದ್ದಿಲ್ಲ ಮಕ್ಕೊಂತಿದ್ದಿಲ್ಲ ಅವನು ಎಲ್ಲರಿಗೂ ನೋಡಿ ಅಳೋದು ಅವನು ಫುಲ್ಲು ದಪ್ಪಾಗ್ಬಿಟ್ಟ ಬೆಂಗಳೂರಲ್ಲಿ ಒಯ್ದಿದ್ವಿ ಅಲ್ಲೂ ಆಗಲ್ಲ ಅಂದ್ರು. ಬೆಂಗಳೂರು ಇಂದಿರಾ ಗಾಂಧಿ ಹಾಸ್ಪಿಟ್ಲಿಗೆ ಕೊಲೆಸ್ಟ್ರಾಲ್ ಎಲ್ಲ ತಗ್ಸಕ್ಕೆಲ್ಲ ಹೋಗಿದ್ದೀನಿ ಸರ್. ಫಸ್ಟಿಗೆ ನನಗೆ ಪೀಡ್ಸ್ ಕಾಯಿಲೆ ಇತ್ತು ಸರ್. ಮಾತ್ರೆ ತಗೊಂಡು ನಾನು ಫುಲ್ ದಪ್ಪ ಆಗಿಬಿಟ್ಟಿದ್ದೆ. ಮುಂಚೆ ನನಗೆ ತಲೆ ಸುತ್ತ ಬರೋದು, ಕಣ್ಣೆಲ್ಲ ಮಂಜಾಗೋದು, ವಾಮಿಂಟ್ ಆಗೋದು. ನಾನು ಮುಂಚೆ 95 kg ಇದ್ದೆ. ಕೇವಲ 4 ತಿಂಗಳಲ್ಲಿ 23 kg ಸಣ್ಣ ಆಗಿದ್ದೀನಿ. ಅಂದ್ರೆ 72 kg ಇದ್ದೀನಿ ಈಗ. ಆಮೇಲೆ ಒಂದು ವಾರ ಬಿಟ್ಟು ನಿಮ್ಮ ಜೀನಿ ಸ್ಲಿಮ್ ತಗೊಂಡ್ಮೇಲೆ ಬೆನ್ನೋವು ಸುಸ್ತು, ತಲೆನೋವು ಏನು ಇಲ್ಲ ಅದನ್ನ ತಗೊಂಡ್ಮೇಲೆ ಅವನು ಪರವಾಗಿಲ್ಲ ಈಗ ನೋಡಿದ್ರೆ ನನ್ನ ಮಗ ನೋಡಿದ್ರೆ ಖುಷಿ ಆಗ್ತೈತೆ ನನ್ನ ಮಗ ದಪ್ಪ ಇದ್ನಲ್ಲ ಅವಾಗ ನೋಡಿ ಕಣ್ಣೀರ್ ಹಾಕ್ತಿದ್ದೆ. ನಾನು ಈಗ ಖುಷಿ ಪಡ್ತಿದ್ದೀನಿ ನನ್ನ ಮಗಗ್ ನೋಡಿ. ನಮ್ ನೆಂಟ್ರೆ ನನಗೆ ಗುರುತು ಹಿಡಿತಿಲ್ಲ, ಸಣ್ಣ ಆಗಿದ್ದೀನಿ. ದಪ್ಪ ಇದ್ದವರೆಲ್ಲ ತಗೊಂಡ್ರು ಏನು ಪ್ರಾಬ್ಲಮ್ ಇಲ್ಲ ಆರೋಗ್ಯಕ್ಕೆ ಒಳ್ಳೇದು ನನ್ನ ಮಗ ಸಣ್ಣ ಆಗ ನನಗೆ ಖುಷಿ. ಎಲ್ಲಾ ತಾಯಿಯವ್ರ ಮಕ್ಕಳು ಯಾರ ಮನೇಲಿ ದಪ್ಪ ಇದಾರ ಮಕ್ಕಳು ಎಲ್ಲಾ ತಾಯಿ ನೀವು ಸಪೋರ್ಟ್ ಮಾಡ್ರಿ ಮಕ್ಕಳಿಗೆ. ಜೀನಿ ಸ್ಲಿಮ್ ಯೂಸ್ ಮಾಡಿ, ನೀವು ಜೀನಿ ಸ್ಲಿಮ್ ತಗೊಳ್ರಿ, ನೀವು ಖುಷಿ ಪಡ್ತೀರಿ. ನನ್ನ ಮಗಗ್ ನೋಡಿ ನಾನು ಖುಷಿ ಪಡ್ತಿದ್ದೀನಿ ಇವಾಗ. ಏನು ಭಯ ಇಲ್ಲ ಸರ್. ಇದೇನು ಸಿರಿಧಾನ್ಯಗಳಿಂದ ಮಾಡಿರೋ ಪೌಡರ್ ಇದು, ಇದರಿಂದ ಏನು ಸೈಡ್ ಎಫೆಕ್ಟ್ ಆಗಲ್ಲ. ಜೀನಿ ಸ್ಲಿಮ್ ಯೂಸ್ ಮಾಡಿ. ಥ್ಯಾಂಕ್ ಯು ಜೀನಿ ಸ್ಲಿಮ್.